ನಮಸ್ಕಾರ. ನಾನು ಅಸೆಂಬ್ಲಿಯಲ್ಲಿ ಹೇಳಿದ್ದೆ ಹೊಸಕೋಟೆಯಲ್ಲಿ ಭೇಟಿ ಮಾಡ್ತೀನಿ ಅಂತ, ಇಲ್ಲಿ ಬಂದೆ ಭೇಟಿ ಮಾಡಕ್ಕೆ, ಇಲ್ಲಿಲ್ಲ. ಬಂಧುಗಳೇ, ವೇದಿಕೆ ಇರುವಂತ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ಜಿಲ್ಲಾ ಸಚಿವರಾದಂಥ KH ಮುನಿಯಪ್ಪನವರೇ, KJ ಜಾರ್ಜ್ ಸಾಹೇಬ್ರೆ, ಶಿವಾನಂದ ಪಾಟೀಲ್ ರವರೇ, ಬೋಸರಾಜ್ ರವರೇ, ಕೃಷ್ಣ ಬೈರೇಗೌಡ್ರೆ, ಸುಧಾಕರ್ ಅವರೇ, ಸುರೇಶ್ ಬೈತಿ ಅವರೇ, ನಾರಾಯಣ ಸ್ವಾಮಿ ಅವರೇ, MLC ರವಿ ಅವರೇ, ಶ್ರೀನಿವಾಸ್ ಅವರೇ, ಮತ್ತು ಮುಖ್ಯವಾಗಿ ನಿಮ್ಮ ಪ್ರೀತಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡ್ರೆ, ಮೋಹನ್ ರವರೇ, ಗೋಪಾಲ್ ರವರೇ, ಇನ್ನು ಎಲ್ಲ ಮುಖಂಡಗಳೇ, ಈ ಒಂದು ಪವಿತ್ರವಾದಂತಹ ಸಮಾರಂಭಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಂತ ಬಂಧು ಭಗಿನಿಯರೇ, ನನಗೆ ಇವತ್ತು ಶರತ್ ಬಚ್ಚೇಗೌಡರ ಮೇಲೆ ಸ್ವಲ್ಪ ಕೋಪ ಇದೆ. ನಮ್ಮ ತಾಯಂದಿರನ್ನೆಲ್ಲ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅವ್ರನ್ನ ಮುಂದಕ್ಕೆ ಕುಂಡ್ರಿಸೋದ್ ಬಿಟ್ಬಿಟ್ಟು ಎಲ್ಲ ಹಿಂದಕ್ಕೆ ಕುಂಡ್ರಿಸ್ಬಿಟ್ಟವ್ರೆ. ನಮ್ಗೆ ಹೆಣ್ಮಕ್ಳಿಗೆ ನಾವು ಈ ಗೃಹ ಜ್ಯೋತಿಲಿ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಇವೆಲ್ಲ ಹೆಣ್ಣು ಮಕ್ಕಳಿಗೆ ಸಿಗ್ತಾರಂತ ಒಂದು ಕಾರ್ಯಕ್ರಮ. ಅವ್ರು ಮುಂದಕ್ಕಿರ್ಬೇಕು, ನೀವು ಹಿಂದಕ್ಕಿರ್ಬೇಕು. ನಿಜನ ಸುಳ್ಳು? ಹೆಣ್ಣು ಕುಟುಂಬದ ಕಣ್ಣು. ಯಾವ್ದಾದ್ರು ಊರಿಗೆ ಹೋದ್ರೆ ಆ ಊರಿನ ಗ್ರಾಮ ದೇವತೆ ಏನು ಅಂತ ಕೇಳ್ತೀವಿ. ಯಾರು ಒಂದು ಅಪ್ಲಿಕೇಶನ್ ಇಲ್ಲಾಂದ್ರೆ ನನಗೆ ಇನ್ವಿಟೇಷನ್ ಕೊಡ್ಬೇಕಾರೆ, ಇಲ್ಲ ಶರತ್ಗೆ ಇನ್ವಿಟೇಷನ್ ಕೊಡ್ಬೇಕಾರೆ, ನನಗೆ ಕೊಡ್ಬೇಕಾರೆ ಶ್ರೀಮತಿ ಮತ್ತು ಶ್ರೀ DK ಶಿವಕುಮಾರ್ ಅಂತ ಅರ್ಜಿ ಕೊಡ್ತಾರೆ, ಅಪ್ಲಿಕೇಶನ್ ಕೊಡ್ತಾರೆ. ಹಂಗೆ ಮೊದಲು ಹೆಣ್ಣು, ಆಮೇಲೆ ಗಂಡು. ಈಗ ನಾವು ಪರಮೇಶ್ವರನ ಕರಿಬೇಕಾರೆ ಪಾರ್ವತಿ ಪರಮೇಶ್ವರ ಅಂತೀವಿ, ವೆಂಕಟೇಶ್ವರನ್ ಕರಿಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತ ಹೇಳ್ತೀವಿ. ಈ ಗಣೇಶನ್ ಮದುವೆ ಆಗಿಲ್ಲ, ಮೊದಲು ಗೌರಿ ಹಬ್ಬ, ಆಮೇಲೆ ಗಣೇಶನ ಹಬ್ಬ ಅಂತ ಮಾಡ್ತೀವಿ. ನಿಜ ಸುಳ್ಳು? ಹಂಗೆ ಹೆಣ್ಣು ಮಕ್ಕಳನ್ನ ನಮ್ಮ ಶರತ್ತು ಮುಂದೆ ಕೇಳ್ತಾ ಇದ್ದೀನಿ. ಶರತ್, ನಿಮ್ಮ ಹೆಂಗಸರು ಮಾತಾಡೆಲ್ಲ ಮೂಲೆ ಕೂತಿದ್ರು ನೋಡಿದೆ. ಫುಲ್ ಹೆಣ್ಣು ಮಕ್ಕಳು ಮುಂದೆ ಇರಬೇಕು, ಆಮೇಲೆ ಗಂಡಸಿರ್ಬೇಕು.